ಹಾಯ್ ಫ್ರೆಂಡ್ಸ್, ಡಿ.ಕೆ. ಶಿವಕುಮಾರ್ ತುಂಬ ನಂಬುವ ನೊಣವಿನಕೆರೆ ಅಜ್ಜಯ್ಯ ಯಾರು? ಕಾಡು ಸಿದ್ದೇಶ್ವರ ಮಠದ ಇತಿಹಾಸ ಏನು? ಈ ಮಠ ಸ್ಥಾಪನೆಯಾಗಿದ್ದು ಹೇಗೆ? ಮಠ ಸ್ಥಾಪಿಸಿದ ಅಜ್ಜಯ್ಯ ಪಾಳೆಗಾರನ ತಪ್ಪಿಗೆ ಬಲಿಪಶುವಾದ್ರ? ಅಜ್ಜಯ್ಯನಿಂದ ಡಿ.ಕೆ. ಶಿವಕುಮಾರ್ ಬಾಳಲ್ಲಿ ನಡೆದ ಚಮತ್ಕಾರ ಏನು? ಎಲ್ಲವನ್ನೂ ಈ ವಿಡಿಯೋದಲ್ಲಿ ಹೇಳ್ತೀವಿ. ಅದಕ್ಕೂ ಮುನ್ನ ನೀವಿನ್ನೂ ಇಂಡಿಯಾ ರಿಪೋರ್ಟ್ಸ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಆಗಿ ಪಕ್ಕದ ಗಂಟೆ ಗುರುತಿನ ಮೇಲೆ ಕ್ಲಿಕ್ ಮಾಡಿ. ಕಾಡು ಸಿದ್ದೇಶ್ವರ ಮಠದ ಇತಿಹಾಸ. ಕಾಡು ಸಿದ್ದೇಶ್ವರ ಮಠಕ್ಕೆ ಒಂದೆರಡಲ್ಲ, ಬರೋಬ್ಬರಿ 5 ಶತಮಾನಗಳ ಇತಿಹಾಸ ಇದೆ. 1500ನೇ ಇಸವಿಯಲ್ಲಿ ಈ ಮಠ ಸ್ಥಾಪನೆಯಾಗಿತ್ತು. ವಿರಕ್ತ ಪರಂಪರೆಯ ನಿರಂಜನ ಯತಿಕುಲ ಚಕ್ರವರ್ತಿ ಸಿದ್ಧಲಿಂಗೇಶ್ವರ ಸ್ವಾಮಿಗಳು ಲೋಕ ಸಂಚಾರಕ್ಕೆ ಹೊರಟಿದ್ರು. ನಂದಿಯ ಮೇಲೆ ಕುಳಿತ ಅವರು ಲೋಕ ಸಂಚಾರ ಮಾಡ್ತಾ ಜನರಿಗೆ ಜ್ಞಾನೋಪದೇಶ ಮಾಡ್ತಾ ಸಾಗಿದ್ರು. ಹೀಗೆ ಸಂಚಾರ ಮಾಡುತ್ತಾ ತುಮಕೂರಿಗೆ ಬಂದರು. ಅಲ್ಲಿ ಸೋಮೇಶ್ವರ ದೇವಸ್ಥಾನ ನಿರ್ಮಿಸಿದ ಅವರು ಅಲ್ಲಿಂದ ನೇರವಾಗಿ ತಿಪಟೂರಿನ ನೊಣವಿನಕೆರೆ ಅನ್ನೋ ಕಗ್ಗಾಡಿಗೆ ಹೊರಟರು. ಈಗ ಅದು ಗ್ರಾಮವಾಗಿ ಬದಲಾಗಿದೆ. ಆದರೆ 1500ನೇ ಇಸವಿಯಲ್ಲಿ ಅದು ಕಗ್ಗಾಡಾಗಿತ್ತು. ಅರಣ್ಯದ ಮಧ್ಯಭಾಗಕ್ಕೆ ಹೋದ ಶ್ರೀಗಳು ಧ್ಯಾನದಲ್ಲಿ ಮಗ್ನರಾದರು. ಪಾಳೆಗಾರನ ಬಾಣಕ್ಕೆ ಹೋಯ್ತು ಶ್ರೀಗಳ ಜೀವ. ತಪಸ್ಸಿನಲ್ಲಿ ಕುಳಿತಿದ್ದಾಗ ಒಂದು ದಿನ ಹಾಗಲವಾಡಿ ಎಂಬ ಪ್ರದೇಶದ ಪಾಳೆಗಾರನಾಗಿದ್ದ ಮುದಿಯಪ್ಪ ನಾಯಕ ಅನ್ನೋರು ಬೇಟೆಗಾಗಿ ಕಾಡಿಗೆ ಬಂದರು. ಅರಣ್ಯದಲ್ಲಿ ಶ್ರೀಗಳು ತಪಸ್ಸು ಮಾಡ್ತಿದ್ದಿದ್ದು ಅವರಿಗೆ ಗೊತ್ತಿರಲಿಲ್ಲ. ಚಲನೆ ಕಂಡ ಕೂಡಲೇ ಯಾವುದೋ ಪ್ರಾಣಿ ಇರಬೇಕು ಅಂತ ಬಾಣ ಬಿಟ್ರು. ಅದು ನೇರವಾಗಿ ಹೋಗಿ ಶ್ರೀಗಳ ದೇಹವನ್ನೇ ಹೊಕ್ಕಿತು. ತಾನು ಬಾಣ ಬಿಟ್ಟಿದ್ದು ಪ್ರಾಣಿಗಲ್ಲ, ಯಾವುದೋ ವ್ಯಕ್ತಿಗೆ ಅಂತ ಗೊತ್ತಾದ ಕೂಡಲೇ ಪಾಳೆಗಾರ ಮುದಿಯಪ್ಪ ಓಡಿ ಬಂದು ನೋಡಿದ್ರು. ಶ್ರೀಗಳು ರಕ್ತದ ಮಡುವಿನಲ್ಲಿ ಬಿದ್ದಿದ್ದನ್ನು ಕಂಡು ಗಾಬರಿಗೊಂಡ್ರು. ಆದರೆ ಆಗಾಗಲೇ ಶ್ರೀಗಳು ಸಾವಿನಂಚಿಗೆ ಬಂದಿದ್ರು. ಆಗ ಮುದಿಯಪ್ಪನನ್ನು ಹತ್ತಿರಕ್ಕೆ ಕರೆದ ಶ್ರೀಗಳು, ಈ ಸ್ಥಳದಲ್ಲಿ ಒಂದು ಮಠ ಕಟ್ಟಿಸು, ನಿನಗೆ ಒಳ್ಳೆಯದಾಗುತ್ತೆ ಅಂತ ಹೇಳಿ ಉಸಿರು ಚೆಲ್ಲಿದ್ರು. ಶ್ರೀಗಳ ಮಾತಿನಂತೆ ಮಠ ಕಟ್ಟಿದ ಪಾಳೆಗಾರ. ಶ್ರೀಗಳ ಕೊನೆ ಇಚ್ಛೆಯಂತೆ ಪಾಳೆಗಾರ ಮುದಿಯಪ್ಪ ಮಠ ಕಟ್ಟಿಸಿದ್ರು. ಇದೇ ಮಠದಲ್ಲಿ ಸಿದ್ದೇಶ್ವರ ಶ್ರೀಗಳ ಗದ್ದುಗೆಯನ್ನು ಇಡಲಾಯಿತು. ಅದೇ ಗದ್ದುಗೆ ಇಂದು ಅಲ್ಲೇ ಇದೆ ಅನ್ನೋದು ಭಕ್ತರ ನಂಬಿಕೆ. ಈ ಮಠ ಸ್ಥಾಪನೆಯಾದಾಗ ಕಾಡಿನ ಮಧ್ಯಭಾಗದಲ್ಲಿ ಇದ್ದಿದ್ರಿಂದ ಕಾಡು ಸಿದ್ದೇಶ್ವರ ಮಠ ಅಂತ ಕರೆಯೋಕೆ ಶುರು ಮಾಡಲಾಯಿತು. ಅಲ್ಲಿಂದ ಮಠದಲ್ಲಿ ಗುರು ಪರಂಪರೆ ಮುಂದುವರಿದುಕೊಂಡು ಬಂತು. ಈಗ ಈ ಮಠದಲ್ಲಿ ಕರಿ ವೃಷಭ ದೇಶಿಕೇಂದ್ರ ಸ್ವಾಮೀಜಿ ಗುರುಗಳಾಗಿದ್ದಾರೆ. ಇಲ್ಲಿನ ಗುರುಗಳನ್ನು ಅಜ್ಜಯ್ಯ ಅಂತ ಕರೆಯೋ ಪದ್ಧತಿ ಜಾರಿಯಲ್ಲಿದೆ. ಡಿ.ಕೆ.ಶಿ ಬಾಳಲು ಅಜ್ಜಯ್ಯನ ಪವಾಡ. ಡಿ.ಕೆ. ಶಿವಕುಮಾರ್ ಕಾಡು ಸಿದ್ದೇಶ್ವರ ಮಠ ಮತ್ತು ಅಜ್ಜಯ್ಯನನ್ನು ವಿಪರೀತವಾಗಿ ನಂಬಲು ದೊಡ್ಡ ಕಾರಣ ಇದೆ. ಅದೊಂದು ಸಲ ಡಿ.ಕೆ. ಶಿವಕುಮಾರ್ ಅವರ ತಂದೆಗೆ ಸ್ಟ್ರೋಕ್ ಆಗಿತ್ತು. ಅವರನ್ನು ಬೆಂಗಳೂರಿನ ದೊಡ್ಡ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು. ಆದರೆ ಅವರನ್ನು ಪರಿಶೀಲಿಸಿದ ವೈದ್ಯರು, ನಾವು ಏನೂ ಮಾಡೋಕೆ ಆಗಲ್ಲ, ಕಾಲ ಮೀರಿ ಹೋಗಿದೆ, ಇನ್ನು ಏನಿದ್ರು 2 ಗಂಟೆಗಳ ಕಾಲ ಜೀವಂತವಾಗಿ ಇರಬಹುದು ಅಷ್ಟೇ ಅಂತ ಹೇಳಿಬಿಟ್ರು. ದುಃಖದಲ್ಲಿ ಮುಳುಗಿದ ಡಿ.ಕೆ. ಶಿವಕುಮಾರ್ ಮತ್ತವರ ಕುಟುಂಬ ತಂದೆಯನ್ನು ಮಣ್ಣು ಮಾಡಲು ಜಾಗ ಕೂಡ ಹುಡುಕೋಕೆ ಶುರು ಮಾಡಿದ್ರಂತೆ. ಅಷ್ಟರಲ್ಲಿ ಯಾರೋ ಡಿ.ಕೆ.ಶಿಯನ್ನು ಭೇಟಿಯಾಗಿ, ಕಾಡು ಸಿದ್ದೇಶ್ವರ ಮಠದ ಕರಿ ವೃಷಭ ದೇಶಿಕೇಂದ್ರ ಶ್ರೀಗಳು ಬೆಂಗಳೂರಿಗೆ ಬಂದಿದ್ದಾರೆ, ಹೋಗಿ ಅವರನ್ನು ಭೇಟಿಯಾಗಿ, ತಂದೆ ಉಳಿದರೂ ಉಳಿಯಬಹುದು ಅಂತ ಹೇಳಿದ್ರು. ಡಿ.ಕೆ.ಶಿ ಕೂಡಲೇ ಹೋಗಿ ಅಜ್ಜಯ್ಯ ಕರಿ ವೃಷಭ ದೇಶಿಕೇಂದ್ರ ಶ್ರೀಗಳನ್ನ ಭೇಟಿಯಾದ್ರು. ಎಲ್ಲವನ್ನೂ ಹೇಳಿಕೊಂಡ್ರು. ನಮ್ಮಪ್ಪ ಇನ್ನು ಕೆಲ ಕಾಲ ನಮ್ಮ ಜೊತೆ ಇರಬೇಕು ಅಂತ ಬೇಡಿಕೊಂಡ್ರು. ಆಗ ಕೆಲ ಕಾಲ ಧ್ಯಾನ ಮಗ್ನರಾದ ಶ್ರೀಗಳು ಒಂದು ಬಿಲ್ವ ಪತ್ರೆಯನ್ನು ತಂದುಕೊಟ್ಟು, ಆದಷ್ಟು ಬೇಗ ಇದನ್ನು ನಿಮ್ಮ ತಂದೆಯ ತಲೆಯ ಕೆಳಗೆ ಇಡಬೇಕು, 20 ನಿಮಿಷದ ಒಳಗೆ ಈ ಕೆಲಸ ಆಗಬೇಕು ಅಂತ ಹೇಳಿದ್ರು. ಬೆಂಗಳೂರಿನ ಟ್ರಾಫಿಕ್ನಲ್ಲಿ 20 ನಿಮಿಷದಲ್ಲಿ ಆಸ್ಪತ್ರೆಗೆ ಹೋಗೋದು ಕಷ್ಟ ಅಂತ ಅಂದುಕೊಂಡ್ರು ಡಿ.ಕೆ.ಶಿ. ಆದರೂ ಒಂದು ಪ್ರಯತ್ನ ಮಾಡೋಣ ಅಂತ ಆಸ್ಪತ್ರೆ ಕಡೆಗೆ ಹೊರಟರು. ಆಶ್ಚರ್ಯ ಅನ್ನೋ ರೀತಿ ಅವತ್ತು ಟ್ರಾಫಿಕ್ಕೇ ಇರಲಿಲ್ಲ. ಎಲ್ಲ ಕಡೆ ಡಿ.ಕೆ.ಶಿಗೆ ಗ್ರೀನ್ ಸಿಗ್ನಲ್ ಕಾದಿತ್ತು. ಆಸ್ಪತ್ರೆಗೆ ತೆರಳಿದ ಡಿ.ಕೆ. ಶಿವಕುಮಾರ್ ತಂದೆ ತಲೆಯಡಿ ಆ ಬಿಲ್ವ ಪತ್ರೆ ಇಟ್ರು. ಆಶ್ಚರ್ಯಕರ ರೀತಿಯಲ್ಲಿ ಅವರ ತಂದೆ ಗುಣಮುಖರಾದರು. ಸ್ಟ್ರೋಕ್ನಿಂದಾದ ಎಲ್ಲ ಸಮಸ್ಯೆ ಬಗೆಹರಿದಿತ್ತು. 2014ರಲ್ಲಿ ಹೃದಯಾಘಾತವಾಗಿ ವಿಧಿವಶರಾಗೋವರೆಗೂ ಅವರು ಚೆನ್ನಾಗೇ ಇದ್ರು.
ಆ ಘಟನೆ ನಡೆದ ಬಳಿಕ ಡಿ.ಕೆ. ಶಿವಕುಮಾರ್ ಕಾಡು ಸಿದ್ದೇಶ್ವರ ಮಠದ ಭಕ್ತರಾದ್ರು. ಕರಿ ವೃಷಭ ದೇಶಿಕೇಂದ್ರ ಶ್ರೀಗಳು ಅಂದ್ರೆ ಅಜ್ಜಯ್ಯನ ಪರಮ ಭಕ್ತರಾದ್ರು. ಏನೇ ದುಃಖ ಇರಲಿ, ಖುಷಿ ಇರಲಿ, ನೋವಿರಲಿ, ಡಿ.ಕೆ. ಶಿವಕುಮಾರ್ ಮೊದಲು ಹೋಗೋದು ಅಜ್ಜಯ್ಯನ ಸನ್ನಿಧಾನಕ್ಕೆ. ದೊಡ್ಡ ಧರ್ಮಕ್ಷೇತ್ರವಾಗಿ ಬೆಳೆದ ಮಠ. ಬರೀ ಡಿ.ಕೆ.ಶಿ ಅಲ್ಲ, ಇಲ್ಲಿಗೆ ಬೇರೆ ಬೇರೆ ರಾಜಕಾರಣಿಗಳು ಭೇಟಿ ನೀಡ್ತಾರೆ. ಎಸ್.ಎಂ. ಕೃಷ್ಣ ಕೂಡ ಇಲ್ಲಿಗೆ ಭೇಟಿ ನೀಡಿ ಹೋಮ ಮಾಡಿಸಿದ್ರು. ಅದರ ಮುಂದಾಳತ್ವ ವಹಿಸಿದ್ದಿದ್ದು ಡಿ.ಕೆ. ಶಿವಕುಮಾರ್. ಇದಲ್ಲದೆ ರಾಜ್ಯ ಮತ್ತು ಹೊರ ರಾಜ್ಯಗಳಿಂದಲೂ ಇಲ್ಲಿಗೆ ಲಕ್ಷಾಂತರ ಭಕ್ತರು ಬರ್ತಾರೆ. ಪಕ್ಷ ಭೇದವಿಲ್ಲದೆ ಅಜ್ಜಯ್ಯನನ್ನು ನಮಿಸಿ ಇಷ್ಟಾರ್ಥ ಸಿದ್ಧಿಗೆ ಪ್ರಾರ್ಥಿಸ್ತಾರೆ. ಫ್ರೆಂಡ್ಸ್, ಇದು ನೊಣವಿನಕೆರೆ ಅಜ್ಜಯ್ಯ ಕಾಡು ಸಿದ್ದೇಶ್ವರ ಮಠದ ಬಗ್ಗೆ ತಿಳಿಸಿಕೊಡುವ ಪ್ರಯತ್ನ. ಈ ಬಗ್ಗೆ ನಿಮಗೇನು ಅನಿಸುತ್ತೆ ಅಂತ ಕಾಮೆಂಟ್ ಮಾಡಿ ಹೇಳಿ. ಅದೇ ರೀತಿ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಆಗಿ. ಹಾಗೆ ಪಕ್ಕದ ಗಂಟೆ ಗುರುತಿನ ಮೇಲೆ ಕ್ಲಿಕ್ ಮಾಡಿ. ಧನ್ಯವಾದ.